ನಿರಂತರವಾದ ಮಳೆಗೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ಅದರಲ್ಲೂ ಗಡಿ ಜಿಲ್ಲೆ ಬೀದರ್ನಲ್ಲಂತೂ ಮಳೆಯ ಅವಾಂತರ ಹೇಗಿದೆ ಅಂದರೆ ಭಾಲ್ಕಿ ತಾಲೂಕಿನ ಸರ್ಕಾರಿ ಶಾಲೆ ಜಲಾವೃತವಾಗಿದೆ. ಕಂಪ್ಲೀಟ್ ವ್ಯಾಪಕವಾದ ಮಳೆ. ಶಾಲೆ ಆವರಣದಲ್ಲಿ 5ರಿಂದ 6 ಅಡಿ ನಿಂತಿದೆ ಮಳೆ ನೀರು, 5-6 ಅಡಿ. ಸೊ ಅದೊಂದು ಅಂತಲೇ ಅಲ್ಲ, ಸಾಕಷ್ಟು ಕಡೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ನೆಲವಾಡ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣ ನೀವು ನೋಡ್ತಾ ಇರೋದು. ಇವತ್ತು ಶಾಲೆಗೆ ರಜೆ ಘೋಷಣೆ ಆಗಿದೆ ಜಿಲ್ಲಾಡಳಿತದ ವತಿಯಿಂದ. ಆದರೂ 5-6 ಅಡಿ ನೀರು ನಿಂತ ಪರಿಣಾಮ ಇನ್ನೂ 1 ತಿಂಗಳು ಅಲ್ಲಿ ಸ್ಕೂಲ್ ನಡೆಸೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗೊತ್ತಿಲ್ಲ ಅದಕ್ಕೇನಾದ್ರು ಪ್ಲ್ಯಾನ್ ಮಾಡ್ತಾರಾ ಅಂತ, ಮೋಟ್ರ್ ಗೀಟ್ರ್ ಹಾಕಿಬಿಟ್ಟು ಪಂಪ್ ಮಾಡಿ ಎತ್ತಬೇಕು ನೀರನ್ನ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಡ್ತಾ ಇದೆ. ಗಡಿ ಜಿಲ್ಲೆ ಬೀದರ್ಲಿ ನಿರಂತರವಾಗಿ 2-3 ದಿನಗಳಿಂದ ಒಂದು ರೀತಿಯ ಏನು ಭಾರಿ ಮಳೆ ಆಗ್ತಿರುವಂಥದ್ದು. ಈ ಹಿನ್ನೆಲೆ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೇನು ಹೆಚ್ಚುವರಿಯಾಗಿ ಈಗ ಮಳೆ ಬರ್ತಾ ಇದೆ. ಈ ಹಿನ್ನೆಲೆ ಕಾರಂಜ ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರನ್ನು, ಸಾವಿರಾರು ಕ್ಯೂಸಸ್ ನೀರನ್ನು ಈಗ ಹೊರಗೆ ಬಿಡ್ತಂತೆ. ಈ ಪರಿಣಾಮವಾಗಿ ಇನ್ನೊಂದು ನೆಲವಾಡ ಗ್ರಾಮದ ಒಂದು ಸರ್ಕಾರಿ ಶಾಲೆ ಇದೆ, ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅಂದರೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಒಂದು ನೆಲವಾಡ ಗ್ರಾಮದ ಈ ಒಂದು ಪರಿಸ್ಥಿತಿ ನೋಡ್ಬೋದು. ಶಾಲೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋಂಥದ್ದು. ಯಾಕಂದರೆ ಏನು ಒಂದು 5-6 ವರ್ಷದಲ್ಲೇ ಫಸ್ಟ್ ಬಾರಿ ಈ ರೀತಿ ಆಗಿರುವಂಥದ್ದು. ಆದರೆ ಈ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ಲಿ ಮಳೆ ಆಗ್ತಿದೆ ಅನ್ನೋದು. ಯಾಕೆ ಇವತ್ತು ಕೂಡ ನಿರಂತರ ಮಳೆ ಆಗ್ತಿರೋದು. ಜೊತೆಗೆ ಈಗಾಗಲೇ ಈ ಒಂದು ಮಳೆ ಹೆಚ್ಚಿದೆ ಅನ್ನುವಂಥ ಕಾರಣಕ್ಕಾಗಿ ಈಗ ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ಈ ಒಂದು ನೀರೇ ನಿಂತ್ಕೊಂಡಿದೆ, ಬಹುತೇಕ 6ರಿಂದ 7 ಅಡಿ ನೀರು ನಿಂತ್ಕೊಂಡಿದೆ. ಒಂದು ರೀತಿಯ ಸಂಪೂರ್ಣವಾಗಿ ಕೆರೆಯಂತಾಗಿ ಜಲವೃತ ಆಗಿದೆ. ಈ ಒಂದು ನೀರು ಖಾಲಿ ಮಾಡೋಕ್ಕೆ ಬಹುತೇಕ 1 ತಿಂಗಳಾದರೂ ಬೇಕು. ಹೀಗಾಗಿ ಒಂದು ರೀತಿಯ 1 ತಿಂಗಳವರೆಗೂ ಈ ಒಂದು ಗ್ರಾಮದ ವಿದ್ಯಾರ್ಥಿಗಳ ಕಲಿಕೆ ಏನಿದೆ, ಕಲಿಕೆ ಕುಂಠಿತ ಆಗುವಂಥದ್ದು. ಹೀಗಾಗಿ ಶಾಲೆಗೆ ಬಾರದಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಈ ಹಿನ್ನೆಲೆ ಗ್ರಾಮಸ್ಥರು ಇಡೀ ಶಾಪ್ ಆಗ್ತಿರುವಂಥದ್ದು. ಯಾಕಂದರೆ ಈಗ ಈ ಹಿಂದೆ ಆದಾಗೂ ಕೂಡ ನಾವು ಒಂದು ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ದುರಸ್ತಿ ಆಗಲಿ, ಸಮಸ್ಯೆಗೆ ಪರಿಹಾರ ಆಗಲಿ ಮಾಡ್ತಾ ಇಲ್ಲ. ಹೀಗಾಗಿ ಒಂದು ರೀತಿಯ ನೋಡ್ಬೋದು ಇಡೀ ಸಂಪೂರ್ಣವಾಗಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಂಡು ಗ್ರಾಮಸ್ಥರಾಗಿರ್ಬೋದು ಮತ್ತು ಇಲ್ಲಿನ ವಿದ್ಯಾರ್ಥಿಗಳು ಒಂದು ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಈ ಒಂದು ಶಾಲೆಗೆ ಬಹುತೇಕ 30-35 ಮಕ್ಕಳು ಬರ್ತಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ಏನು ಪರಿಸ್ಥಿತಿ ಇದೆ ಅಂದರೆ, ಯಾಕೆ ತಳಮಟ್ಟದಾಗ ಇರುವಂಥ ಕಾರಣಕ್ಕಾಗಿ ಹೆಚ್ಚಿನ ಒಂದು ನೀರೇನಿದೆ ಈಗ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಇಡೀ ಒಂದು ಶಾಲಾ ಆವರಣ ಕೆರೆ ಅಂತ ಆಗಿರುವಂಥದ್ದು ನೋಡ್ಬೋದು. ದೃಶ್ಯಗಳಲ್ಲಿ ತೋರಿಸ್ತೀವಿ. ಅಂದರೆ ಪ್ರಮುಖವಾಗಿ ಆ ಒಂದು ಕೊಠಡಿ ಕೂಡ ಕಾಣ್ತದೆ. ಆ ಕೊಠಡಿಗೂ ಕೂಡ ಒಳಗಡೆ 2ರಿಂದ 3 ಅಡಿ ನೀರು ಹೋಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆ ಆಗ್ತದೆ ಅನ್ನೋಂಥ ಈಗ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಆ ರೀತಿ ಆದರೆ ಬಹುತೇಕ ಶಾಲೆ ಏನಿದೆ, ಶಾಲೆನೇ ಬಹುತೇಕ ಮುಳುಗಡೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾದರೆ ಬಹುತೇಕ ಮಕ್ಕಳು ಶಾಲೆಗೆ ಬರದಂತೆ ಆಗ್ತದೆ ಹಲವು ತಿಂಗಳ ಕಾಲ. ಈ ಒಂದು ಹಿನ್ನೆಲೆ ಗ್ರಾಮಸ್ಥರು ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸುವಂಥ. ಯಾಕಂದರೆ ಬಹುತೇಕ ಇಲ್ಲಿನ ಪರಿಸ್ಥಿತಿ ನೋಡಿ